ಹಾಗಿದ್ರೆ ಎಷ್ಟು ಕಿತಾಪತಿ ಮಾಡಿದ್ದೀರಾ? ನಾನು ತುಂಬ ಕಡಿಮೆ ಕಾಲು ಎಳೆಯೋದು. ಇಲ್ಲ, ಕಾಲು ಎಳೆಯೋದಕ್ಕಿಂತ ಕೆಲಸ ಜಾಸ್ತಿ ಮಾಡಿದ್ದೀವಿ. ಅದನ್ನು ನೀವೇ ನೋಡಿದ್ದೀರಾ. 3 days ಶೂಟ್ ಮಾಡಿದ್ದು ಮೂಡಿಗೆರೆಯಲ್ಲಿ ನಾವು. ಕಮ್ಮಿ ಮಾಡಿದ್ದೀನಿ, ಕೆಲಸ ಜಾಸ್ತಿ ಮಾಡಿದ್ದೀವಿ. ನೀವೇ ನೋಡಿದ್ದೀರಾ ಆಲ್ಬಮ್ ಸಾಂಗ್ನ. 3 ದಿನ ಮೂಡಿಗೆರೆಯಲ್ಲಿ ಶೂಟ್ ಮಾಡಿದ್ದೀವಿ. ತುಂಬ ನಮ್ಮ ಯೂನಿಕಾರ್ನ್ ಟೀಮ್ ಅವರು ತುಂಬ ಶ್ರದ್ಧೆಯಿಂದ ಅವ್ರ ಕೆಲಸನ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಅವ್ರ ಕೆಲಸ ಮಾಡಬೇಕಂದ್ರೆ 3 days ನಾವು ಆ್ಯಸ್ ಎ ಫ್ಯಾಮಿಲಿಯಾಗೇ ಇದ್ವಿ. ಆ್ಯಸ್ ಎ ಫ್ಯಾಮಿಲಿಯಾಗಿ ವರ್ಕ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಅವರ ಕೆಲಸ, ಆಮೇಲೆ ಅವರೊಬ್ಬೊಬ್ಬರು ಲೈಕ್ ಕ್ಯಾಮ್ರಾಮನ್ ಆಗಿರ್ಬೋದು, ಕೊರಿಯೋಗ್ರಾಫರ್ ಆಗಿರ್ಬೋದು, ನಮ್ಮ ಆಕಾಶ್ ಡೈರೆಕ್ಟರ್ ಕಮ್ ಪ್ರೊಡ್ಯೂಸರು, ಪ್ರತಿಯೊಬ್ಬರು ಅವ್ರವ್ರ ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಎಂಜಾಯ್ ಮಾಡಿಕೊಂಡು, ತುಂಬ ಸ್ಪಂದನ ಅವರು ಕಾಲು ಎಳ್ಕೊಂಡು ಈ ಆಲ್ಬಮ್ ಸಾಂಗ್ನ ಮಾಡಿದ್ದೀವಿ. ಆಮೇಲೆ ನಾನು PRK ಪ್ರೊಡಕ್ಷನ್ ಬಂದಾಗ PRK ಪ್ರೊಡಕ್ಷನಲ್ಲಿ ಏನಾದರೂ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಆವಾಗಿಂದನೂ ಅಂದ್ಕೊಂಡಿದ್ದೆ. ನಾನು ಆಲ್ಬಮ್ ಸಾಂಗ್ ಮಾಡಬೇಕಂದ್ರೆ PRK ಆಡಿಯೋಲ್ಲಿ ರಿಲೀಸ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಫಾರ್ ದಟ್. PRK ಆಡಿಯೋಲ್ಲಿ ನಂದೊಂದು ಕನಸು ನಾನು ನಿರ್ವಹಿಸಿದ್ದೀರಾ. PRK ಆಡಿಯೋಲ್ಲಿ ಆಲ್ಬಮ್ ಸಾಂಗ್ ರಿಲೀಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗ್ತಿದೆ. ನೀವೆಲ್ಲರೂ ನೋಡಿದ್ದೀರಾ, ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಈ ಸಾಂಗ್ನ ನೋಡಿ ಸಪೋರ್ಟ್ ಮಾಡಿ. ಲೈಕ್, ಕಮೆಂಟ್ ಏನೇನಾಗುತ್ತೆ ಎಲ್ರಿಗೂ ಶೇರ್ ಮಾಡೋಕ್ಕಾಗುತ್ತೋ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರು ಅಂದರೆ ನಮ್ಮ ಟೀಮಲ್ಲಿ ಪ್ರತಿಯೊಬ್ಬರಿಗೂ ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ ಸರ್. ಪ್ರತಿಯೊಬ್ಬರು ಸಿನಿಮಾ ಮಾಡಿ ಅದರಲ್ಲಿ ಬೆಳಿಬೇಕು, ಒಂದು ತಕ್ಕ ಮಟ್ಟಿಗೆ ಬರಬೇಕು ಅಂತ ಎಲ್ರಿಗೂ ಆಸೆ ಇದೆ. ನೋಡೋಣ, ಮುಂದೆ ಸಿನಿಮಾ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸಿನಿಮಾ ಮಾಡಿ ಅದರಲ್ಲೂ ಕ್ಲಿಕ್ ಆಗಬೇಕು ಅಂತ ನಮ್ಮ ಆಸೆ ಇದೆ. ನೀವೆಲ್ಲರೂ ಸಪೋರ್ಟ್ ಅದಕ್ಕೂ ಬೇಕು. ಥ್ಯಾಂಕ್ ಯು. ಮೊದಲನೇದಾಗಿ ಪ್ರೆಸ್ ಅವರಿಗೆಲ್ಲರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಇಷ್ಟು ಜನ ಬಂದಿದ್ದೀರಾ. ಈ ಥರ ಹೊಸ ತಂಡಕ್ಕೆ ಮೊದಲನೇದಾಗಿ ಸಪೋರ್ಟ್ ನಿಂತ್ಕೊಳ್ಳೋದು ಯಾವಾಗಲೂ ಪ್ರೆಸ್ ಆ್ಯಂಡ್ ಮೀಡಿಯಾ. ಸೊ ನಿಮಗೆ ವೆಲ್ಕಮ್ ನಮ್ಮ ಪ್ರೋಗ್ರಾಮಿಗೆ, ನಮ್ಮ ಜಿನುಗೋ ಮಳೆ ಆಡಿಯೋ ಲಾಂಚ್ಗೆ ನಿಮ್ಗೆಲ್ಲರಿಗೂ ಒಂದು ಚಪ್ಪಾಳೆ ಬರಲಿ ಪ್ಲೀಸ್. ಆ್ಯಂಡ್ ನನ್ನ ಮಾತು ಶುರು ಮಾಡೋಕ್ಕೆ ಮುಂಚೆ PRK ಆಡಿಯೋ, ಅಶ್ವಿನಿ ಮ್ಯಾಮ್, ಪುನೀತ್ ಸರ್ ಆ್ಯಂಡ್ ನಮ್ಮ ಫೇವ್ರೆಟ್ ಸುದೀಪ್ ಸರ್ನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಬಿಕಾಸ್ ಒಂದು ಒಳ್ಳೆ ಆಡಿಯೋ ಲೇಬಲಲ್ಲಿ ನಮ್ಮ ಆಲ್ಬಮ್ ಸಾಂಗ್ ರಿಲೀಸ್ ಆಗ್ತಿದೆ ಅನ್ನೋ ಖುಷಿ ತುಂಬ ಇದೆ. ನಮ್ಮ ಜಿನುಗೋ ಮಳೆ ಒಂದು ರೊಮ್ಯಾಂಟಿಕ್ ಸಾಂಗ್ ನೀವೇ ನೋಡ್ದಂಗೆ ಇವತ್ತು 5:55ಕ್ಕೆ PRK ಆಡಿಯೋ ಲೇಬಲಲ್ಲಿ ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗಿದೆ. ಆ್ಯಂಡ್ ನಾನು ಧನುಷ್ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೋತಾ ಇದ್ದೀವಿ. ಹಾಗೆ ನಮ್ಮ ಡೈರೆಕ್ಟರ್ ಆಕಾಶ್ ಸರ್ ಡೈರೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಪ್ರೊಡ್ಯೂಸ್ ಕೂಡ ಮಾಡಿದ್ದಾರೆ. ಆ್ಯಂಡ್ ಅವಿನಾಶ್ ಸರ್ ಮ್ಯೂಸಿಕ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ನಾನು ಕೇಳಿದ ತಕ್ಷಣ ಫಸ್ಟು ಈ ಆಲ್ಬಮ್ ಸಾಂಗ್ ಮಾಡಬೇಕು ಅಂತ ಮಾಡ್ತೀನಿ ಅಂತ ಹೇಳೋದಕ್ಕೆ ಕಾರಣ ನಿಮ್ಮ ಮ್ಯೂಸಿಕ್ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಎಂಟೈರ್ ಟೀಮ್ ಯೂನಿಕಾರ್ನ್ ಎಂಟರ್ಟೈನ್ಮೆಂಟ್ ಅವರು ಅಪ್ರೋಚ್ ಮಾಡಿದ ರೀತಿ ಆಗಿರ್ಬೋದು. ಬಿಕಾಸ್ ಟೀಮಲ್ಲಿ ವರ್ಕ್ ಮಾಡಿರೋರು ಎಲ್ಲರೂ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡಿದ್ದಾರೆ, UFX ಟೀಮಲ್ಲಿ ವರ್ಕ್ ಮಾಡಿದ್ದಾರೆ, ಸೊ VFX ಟೀಮಲ್ಲಿ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಸೊ ಲೈಕ್ ಹೆಸರು ತೊಗೊಳಕ್ಕೆ ಇಷ್ಟಪಡ್ತೀನಿ. ವಿಕ್ರಾಂತ್ ರೋಣ ಆಗಿರ್ಬೋದು, UI ಆಗಿರ್ಬೋದು, ಇಂಥ ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಆಕಾಶ್ ಸರ್, ಉಪೇಂದ್ರ ಸರ್ ಅವರಿಗೆ ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ದಾರೆ. ಸೊ ಇದೆಲ್ಲ ಅವ್ರ ಬ್ಯಾಕ್ಗ್ರೌಂಡ್ ಹೇಳಿದಾಗ ಓಕೆ ಟೀಮ್ ಚೆನ್ನಾಗಿದೆ ಅಂತ ಅನಿಸ್ತು. ಅದು ಎಲ್ಲದಕ್ಕಿಂತ ಮೇಲೆ ಓಕೆ ಯಾಕೆ ಈ ಪ್ರಾಜೆಕ್ಟ್ ನೀವು ಯಾಕೆ ಮಾಡ್ತಿದ್ದೀರಾ ಅಂತ ನಾನು ಅವ್ರನ್ನ ಕೇಳಿದಾಗ ಕೂಡ ಅವ್ರು ಹೇಳಿದ್ದು ನಮಗೆ ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ. ಮಳೆ ಅಂದ ತಕ್ಷಣ ನೆನಪಾಗೋದು ಮುಂಗಾರು ಮಳೆ. ಯಾಕಂದರೆ ತುಂಬ ನಾವೆಲ್ಲರೂ ಸೆಲೆಬ್ರೇಟ್ ಮಾಡಿದ ಸಿನಿಮಾ ಅದು. ಪ್ರಾಬಬ್ಲಿ ನೆಕ್ಸ್ಟ್ ಯಾರು ಸಂಬಡಿ ಈ ಥರ ನಿಂತ್ಕೊಂಡು ಮಳೆ ಅಂದ ತಕ್ಷಣ ನಂಗೆ ಜಿನುಗೋ ಮಳೆ ನೆನಪಾಗುತ್ತೆ ಅಂತ ಹೇಳೋ ಥರ ಆಗಲಿ ಅಂತ ಮ್ಯಾನಿಫೆಸ್ಟ್ ಮಾಡ್ತೀವಿ. ಚೆನ್ನಾಗಿತ್ತು
ಇತ್ತು ಸರ್. ಅಂದರೆ ಧನುಷ್ ನನಗೆ ಬಿಗ್ ಬಾಸ್ ಮುಂಚೆನೂ ಗೊತ್ತಿದ್ದವರು. ಸೊ ಕೆಲಸ ಮಾಡೋಕ್ಕಾಗಲಿ ನನ್ನ ಕ್ಯಾರೆಕ್ಟರ್ ನೀವು ನೋಡಿದಾಗೆ ಸ್ವಲ್ಪ ಸಾಫ್ಟ್ ಟೀಚರ್ ಕ್ಯಾರೆಕ್ಟರೇ ನಾನು ಮಾಡಿದ್ದು. ಆ್ಯಂಡ್ ಇಡೀ ಟೀಮ್, ಧನುಷ್ ಮಾತ್ರ ಅಲ್ಲ, ಇಡೀ ಟೀಮ್ ಗೊತ್ತಿಲ್ಲದೆ ಇರೋ ಟೀಮ್ ಆದ್ರೂ ನಂಗೆ ತುಂಬ ಕಂಫರ್ಟ್ ಝೋನ್ ಕೊಟ್ಟರು. ಆ್ಯಂಡ್ ಧನುಷ್ ಜೊತೆ ಕೂಡ ಗೊತ್ತಿರೋ ಫ್ರೆಂಡ್ ಆಗಿರೋದ್ರಿಂದ ಒಂದು ಕಂಫರ್ಟ್ ಝೋನ್ ಇತ್ತು. ಸೊ ತುಂಬ ಖುಷಿ ಆಯಿತು. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಜನಗೋಮಳೆ ನೋಡಿದ್ರಲ್ಲ, ಎಲ್ಲರಿಗೂ ಹೇಗೆ ಅನ್ನಿಸ್ತು? ಸೂಪರ್ ಅಷ್ಟೇನಾ? ಜಿನಗೋ ಮಳೆ ಸ್ಪಂದನ ಅವ್ರು ಹೇಳಿದ್ರು ಮುಂಗಾರು ಮಳೆ ನೆನಪಾಗುತ್ತೆ ಅಂತ. ಇನ್ನು ಮುಂದೆ ಮುಂಗಾರು ಮಳೆನೂ ನೆನಪಲ್ಲಿರುತ್ತೆ, ಅದ್ರ ಜೊತೆಲಿ ಜಿನಗೋ ಮಳೆನೂ ನೆನಪಲ್ಲಿರೋ ಥರ ಆಗಲಿ ಅಂತ ನಾನು ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಜಿನಗೋ ಮಳೆ ನಾವು ಮೇಕಿಂಗ್ ಮಾಡೋವಾಗ ಫಸ್ಟ್ ನಾನು ಧನುಷ್ ಅವ್ರ ಹತ್ರ ಹೋದಾಗ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಬನ್ನಿ ನಾವು ಮಾಡೋಣ, ತಲೆ ಕೆಡ್ಸ್ಕೊಬೇಡಿ, ನೀವು ಏನೇ ಕೇಳಿ ಅವತ್ತೇ ಕೇಳಿ, ನಾನಂತೂ 100%, ನೀವು ರಾತ್ರಿ 12 ಗಂಟೆಗೆ ಕರೆದ್ರು ಎಲ್ಲಿ ಬೇಕು ಹೇಳಿ ಅಲ್ಲಿಗೆ ನಾನು ಬಂದು ನಿಂತ್ಕೊಂಡು ನಾನು ಪ್ರಮೋಷನ್ ಮಾಡ್ಕೊಡ್ತೀನಿ, ಪ್ರತಿಯೊಂದು ಎಲ್ಲದನ್ನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ನಾನು ಫಸ್ಟು ಧನುಷ್ ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಸ್ಪಂದನ ಅವರು ಅಷ್ಟೇ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ, ಮತ್ತು ಎಲ್ಲದಕ್ಕೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನಾನು ಪರ್ಟಿಕ್ಯುಲರ್ ಆಗಿ ಮ್ಯೂಸಿಕ್ ಕಡೆ ಬರೋದಾದರೆ ನಮ್ಮ ಅವಿನಾಶ್ ಸರ್, ಫಸ್ಟ್ ನಾನು ಆ್ಯಕ್ಚುಲಿ ಇದನ್ನು ಶಾರ್ಟ್ ಫಿಲಮಿಗೆ ಅಂತ ಮಾಡ್ಕೊಂಡಿದ್ದು ಒಂದು ಸ್ಟೋರಿ ಇದು. ಅದನ್ನು ಆಮೇಲೆ ನಾನು ಯಾಕೆ ಇದನ್ನು ಒಂದು ಮ್ಯೂಸಿಕ್ ಮಾಡಬಾರ್ದು ಅಂತ ಹೇಳಿ ಪ್ಲ್ಯಾನ್ ಮಾಡಿ ಅವಿನಾಶ್ ಸರ್ ಹತ್ರ ಹೋದಾಗ, ಅವಿನಾಶ್ ಸರ್ ಇದು ರೊಮ್ಯಾಂಟಿಕ್ ಲವ್ ವಿಲೇಜಲ್ಲಿ ನಡೆಯೋ ಸ್ಟೋರಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಮಾಡಿಕೊಟ್ರು. ರಿಯಲಿ ಫಸ್ಟ್ ಟೈಮ್ ನಾನು ಕೇಳಿದಾಗ ನನಗೆ ತುಂಬ ಖುಷಿಯಾಗಿತ್ತು. ಇವಾಗ ನೀವು ವಿಡಿಯೋ ನೋಡಿದಾಗ ನಿಮಗೂ ಅಷ್ಟೇ ಖುಷಿಯಾಗಿರ್ಬೋದು. ಅದ್ರ ಜೊತೆಲಿ ನಾನು ಪರ್ಟಿಕ್ಯುಲರ್ ಆಗಿ ಹೇಳಿದ್ದೆ, ನಮಗೆ ಇದರ ಲಿರಿಕ್ಸ್ ನಾಗಾರ್ಜುನ ಶರ್ಮನೇ ಬರೀಬೇಕು ಅಂತ ಹೇಳಿದ್ದೆ. ಅವ್ರು ನಾಗಾರ್ಜುನ ಶರ್ಮ ಅವ್ರು ತುಂಬ ಬ್ಯುಸಿ ಇದ್ರು ನಮಗೋಸ್ಕರ ಫ್ರೀ ಮಾಡಿಕೊಂಡು ಈ ಸಾಂಗ್ನ ಬರೆದುಕೊಟ್ರು. ನೀವು ಈ ಸಾಂಗಲ್ಲಿ ಪ್ರತಿಯೊಂದು ಲಿರಿಕಲ್ಲೂ ನೋಡ್ಬೋದು, ನೀವು ಒಂದೊಂದು ಲೈನಲ್ಲೂ ಒಂದೊಂದು ಅರ್ಥ ಚೆನ್ನಾಗಿದೆ. ಎಲ್ಲ ಕಂಪ್ಲೀಟ್ ಆಗಿ ಇವಾಗ ರೀಲ್ಸ್ ಮಾಡೋರಿಗಾಗ್ಬೋದು, ಪ್ರಮೋಷನ್ ರೀಲ್ಸ್ ಮಾಡೋಕ್ಕೆ ತುಂಬ ಹುಕ್ ಲೈನ್ಸ್ ಇದೆ ಈ ಸಾಂಗಲ್ಲಿ. ದಯವಿಟ್ಟು ಎಲ್ಲರೂ ಈ ಸಾಂಗ್ಗೆ ರೀಲ್ಸ್ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ರೀಲ್ಸ್ ಮಾಡಿದವರಿಗೆ ಒಂದು ಬೆಸ್ಟ್ ಗಿಫ್ಟ್ ಇದೆ, ಅದನ್ನು ಆಮೇಲೆ ನಾವು ಅನೌನ್ಸ್ ಮಾಡ್ತೀವಿ. ಮತ್ತೆ ಸಿಂಗರು ಕೀರ್ತನ್ ಒಳ್ಳ ಮತ್ತು ಅಂಕಿತಾ ಕುಂಡು ಹಾಡಿರೋದು ಈ ಸಾಂಗ್ನ. ಅವರಿಗೂ ಕೂಡ ನಾನು ತುಂಬ ಚೆನ್ನಾಗಿ ಆಡಿದ್ದಾರೆ, ಅವರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಟೀಮಿಗೆ ಬಂದರೆ ಯೂನಿಕಾನ್ ಟೀಮ್ ಹೇಗೆ ಅಂದರೆ, ಇವಾಗ ಇಲ್ಲೇ ನೋಡ್ತಿರ್ಬೋದು. ಆ್ಯಕ್ಚುಲಿ ಆಕಾಶ್ ಇಸ್ ಡನ್ ಎ ಫ್ಯಾಬ್ಯುಲಸ್ ಜಾಬ್. ಒಳ್ಳೆ, ನಾನು ಇಷ್ಟೆಲ್ಲ ದೊಡ್ಡದಾಗಿ ಗ್ರ್ಯಾಂಡಾಗಿ ರಿಲೀಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ಸೊ ಬೇಸಿಕ್ಲಿ ನನಗೆ ಮಾಧ್ಯಮ ಮಿತ್ರರು ಸಿನಿರಂಗದಲ್ಲಿ ನೋಡ್ತಾ ಇರ್ತಾರೆ. ಚುಬಂತರ ಆಗ್ಬೋದು, ಕರ್ವ ಆಗ್ಬೋದು, ಐ ಆಮ್ ಎ ಪಾರ್ಟ್ ಆಫ್, ನಾನು ಸ್ಕೋರ್ ಮಾಡಿದ್ದೀನಿ ಅದಕ್ಕೆ. ನನಗೆ ಮುಂಚೆಯಿಂದ ಒಂದಿತ್ತು, ಆ್ಯಂಡ್ ಐ ಹ್ಯಾವ್ ಬೀನ್ ಡಿಸ್ಕಸಿಂಗ್ ದಿಸ್ ವಿತ್ ಎವ್ರಿಬಡಿ, ಎಲ್ಲರ ಜೊತೆ ನಾನು ಡಿಸ್ಕಸ್ ಮಾಡ್ತಾ ಇರ್ತೀನಿ. ತಮಿಳ್ ಇಂಡಸ್ಟ್ರಿ ಆಗ್ಬೋದು, ಮತ್ತು ಮಲಯಾಳಂ ಇಂಡಸ್ಟ್ರಿ ಆಗ್ಬೋದು, ಹಿಂದಿ ಇಂಡಸ್ಟ್ರಿ ಆಗ್ಬೋದು, ಇಂಡಿಪೆಂಡೆಂಟ್ ಸಾಂಗ್ಸ್ನ ತುಂಬ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗಿದ್ದಾರೆ. ಅಂದರೆ ಅದು ಇಂಡಸ್ಟ್ರಿ, ಇಟ್ಸ್ ವೆರಿ ಬಿಗ್ ಇಂಡಸ್ಟ್ರಿ. ಅದು ಕನ್ನಡದಲ್ಲಿ ಅದು ಸ್ವಲ್ಪ ಆಗ್ತಾ ಇಲ್ಲ. ಬಟ್ ಈಗೀಗ ವಿ ಹ್ಯಾವ್ ಕಪಲ್ ಆಫ್ ಹಿಟ್ಸ್. ಸಂಜಿತ್ ಒಂದು ಹಿಟ್ ಆಯಿತು ಮೊನ್ನೆ, ಮತ್ತು ಕೆಲವು ಸಿಂಗಲ್ಸ್ ಬರ್ತಾ ಇದೆ. ಮತ್ತು ಈ ಮಟ್ಟಿಗೆ ಸಿಂಗಲ್ ಒಂದು ರಿಲೀಸ್ ಮಾಡಬೇಕು ಅಂತ ನನ್ನ ಆಸೆ ಇತ್ತು. ಸೊ ಯೂನಿಕಾನ್ ಎಂಟರ್ಟೈನ್ಮೆಂಟ್ ಅವ್ರು ನನ್ನ ಹತ್ರ ಫಸ್ಟ್ ಟೈಮ್ ಬಂದಾಗ, ಸರ್ ವಿ ವಾಂಟ್ ಟು ಡೂ ಎ ಸೀರೀಸ್ ಆಫ್ ಸಾಂಗ್ಸ್ ಅಂತ ಒಂದು 8 ಸಾಂಗ್ ಅವ್ರ ಜೊತೆ ನಾನು ಸದ್ಯಕ್ಕೆ ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ಹೋಪ್ಫುಲಿ ದಿಸ್ ಇಸ್ ಅವರ್ ಫಸ್ಟ್ ರಿಲೀಸ್. ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೊತೀನಿ. ಸೊ ಈ ಸಾಂಗ್ ಡಿಸ್ಕ್ರಿಪ್ಷನ್ ಸಿಂಪಲ್ ಆಗಿತ್ತು. ಇವ್ರು ಹೇಳಿದಾಗೆ ಇವರೆಲ್ಲ ಒಂದು ಸಿನಿಮಾ ಮಾಡೋಣ ಅಂತ ಆಸಕ್ತಿ ಇಟ್ಕೊಂಡು ನನ್ನ ಹತ್ರ ಬಂದವರು, ಮತ್ತು ಒಂದು ಪ್ರೊಫೈಲ್ ಬಿಲ್ಡ್ ಮಾಡಬೇಕು ಅಂತ ಹೇಳಿ. ನಾನಂದರೆ ಮ್ಯೂಸಿಕಲಿ ಕಾಂಪ್ರಮೈಸ್ ಆಗಲ್ಲ ಅಂದರೆ ನಾನು ಕಾಂಪ್ರಮೈಸ್ ಆಗಲ್ಲ, ಟೈಮ್ ಕೊಡ್ತೀನಿ, ನಿಮಗೆ ಎಷ್ಟು ಬೇಗ ಟೈಮ್ ಕೊಡ್ತೀನಿ ಅಂತ ಹೇಳಿದೆ. ಆ್ಯಂಡ್ ಫ್ಯಾಬ್ಯುಲಸ್, ದೇ ಹ್ಯಾವ್ ಬೀನ್ ವೆರಿ ವೆರಿ ಸಪೋರ್ಟಿವ್. ಐ ಥಿಂಕ್ ದೇ ರಿಯಲಿ ಡಿಸರ್ವ್ ರೌಂಡ್ ಆಫ್ ಅಪ್ಲಾಸ್. ವೆರಿ ವೆರಿ ವೆಲ್ ಸಪೋರ್ಟೆಡ್ ಟೀಮ್. ಆ್ಯಂಡ್ ನಾನು ಇಂಥದ್ದು ಹೇಳಿದ್ದೀನಿ ಅಂತ ಕೊಟ್ಟಿಲ್ಲ ಅಂತಿಲ್ಲ. ವೆಲ್ ಥ್ಯಾಂಕ್ಸ್.
ನಾನು ನಿಮಗೆ ಪರ್ಸ್ನಲ್ ಹೇಳಿಲ್ಲ, ಬಟ್ ಈ ಸ್ಟೇಜ್ ಮೇಲೆ ಹೇಳ್ತಾ ಇದ್ದೀನಿ, ಎಕ್ಸ್ಟ್ರೀಮ್ಲಿ ಥ್ಯಾಂಕ್ಫುಲ್ ಟು ಮೇಕಿಂಗ್ ಮೇ ಪಾರ್ಟ್ ಆಫ್ ಇಟ್. ಇದೇನು ಯಾವ ಸಿನಿಮಾಗಿನ ನನಗೇನು ಕಡಿಮೆ ಅನ್ನಿಸ್ತಾ ಇಲ್ಲ. ಸೊ ಇದ್ರದ್ದು ಅವರ ದೊಡ್ಡದು ಕಾಣಿಸ್ತಾ ಇದೆ, ಹಾಗೆ ಆಗಲಿ, ಹಾಗೆ ಬೆಳೀಲಿ ಸಾಂಗು. ಖಂಡಿತ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಫೀಡ್ಬ್ಯಾಕ್ ಕೊಡಿ. ದಟ್ಸ್ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು. ನನ್ನ ಪ್ರಶ್ನೆ ಇದೆ ಕೇಳಿ ಸರ್. ಥ್ಯಾಂಕ್ ಯು. ಇದು ಆ್ಯಕ್ಚುಲಿ ಈ ಇಂಡಸ್ಟ್ರಿ ಒಳಗೆ. ಸೊ ಥ್ಯಾಂಕ್ ಯು ಸಾಯಿ, ಥ್ಯಾಂಕ್ ಯು ಅಕಚರ. ಆರ್ಟಿಸ್ಟು ಹೆಲ್ಪ್ ಮಾಡಿದ್ದಾರೆ, ತುಂಬ ಫನ್ ಮಾಡಿ ಜಾಲಿಯಾಗಿ ಮಾಡಿದ್ವಿ, ಏನು ಟೆನ್ಷನ್ ತೊಗೊಳ್ತಲೇ ಆರಾಮಾಗಿ 3 ಡೇಸು. ಸೊ ಒಂದು ಒಕೇಶನ್ಗೆ ಹೋದಾಗ ಹೋಗಿ ಸೊ ಶೂಟ್ ಮುಗಿಸ್ಕೊಂಡಿದ್ದು. ಸೊ ಚೆನ್ನಾಗಾಯಿತು. ಸೊ ಪ್ಲೀಸ್ ಎಲ್ಲರೂ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹಾಗೆ ಎಲ್ಲ ಕಲಾವಿದರಿಗೂ ನನ್ನ ನಮಸ್ಕಾರಗಳು. ಸೊ ಟೀಮ್ ಯೂನಿಕಾರ್ನ್ ಅನ್ನೋದು ಇಟ್ಸ್ ನಾಟ್ ಎ ಟೀಮ್, ಇಟ್ಸ್ ಅ ಫ್ಯಾಮಿಲಿ. ಫಸ್ಟ್ ಆಫ್ ಆಲ್ ನಾವು ಸ್ಟಾರ್ಟ್ ಮಾಡಿದ್ದು 2018ಇಂದ. ಇದರಲ್ಲಿ ಯಾರು ಬೇಕಾದ್ರೆ ಬರ್ಬೋದು. ಅಂದರೆ ಈ ಸಿನಿಮಾಗೋಸ್ಕರ ಯಾರು ಕೆಲಸ ಮಾಡಬೇಕು ಅಂತ ಕನಸು ಕಾಣ್ತಿರ್ತಾರೋ ಎಲ್ಲ ಯೂತ್ಸ್ಗಳು, ಯಾರ್ಯಾರ ಯೂತ್ಸ್ಗಳು ಫಸ್ಟ್ ಈಗ ಸಿನಿಮಾಗೋಸ್ಕರ ಯಾರು ಕೆಲಸ ಮಾಡ್ತಾರೋ ಯಾರು ಬೇಕಾದ್ರೆ ಬಂದು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗುತ್ತೆ 2 ವಿಷಯಕ್ಕೆ. ಒಂದು, ನನಗೆ ಧನು ಆಗಲಿ ಸ್ಪಂದನ ಆಗಲಿ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ಫ್ರೆಂಡ್ಸ್ ಆಗಿ ಅವ್ರ ಜೊತೆ ಎಲ್ಲ ಓಡಾಡಿದ್ದೀವಿ, ತುಂಬ ಕ್ಲೋಸ್ ಫ್ರೆಂಡ್ಸ್ ನನಗೆ. ಸೊ ಅವರಿಬ್ಬರು ಸೇರಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಕೇಳೇ ಖುಷಿ ಆಯಿತು. ಎರಡನೇದು, ಒಂದು ಈ ಎಂಟೈರ್ ಟೀಮ್ ಏನಿದೆ ಇವರ ಒಂದು ಉತ್ಸಾಹ ನೋಡಿ ಖುಷಿ ಆಗುತ್ತೆ. ಯಾಕಂದರೆ ಸಿನಿಮಾ ಮೇಲೆ ಒಲವಿಟ್ಕೊಂಡು ಅವರು 4-5 ಸತಿ ಹೇಳಿದ್ರು, ಸಿನಿಮಾಗೋಸ್ಕರ ಮಾಡ್ತಾ ಇದ್ದೀವಿ ಅಥವಾ ಎಲ್ರಿಗೂ ಸಿನಿಮಾ ಮಾಡಬೇಕು ಅಂತ ಪ್ಯಾಷನ್ ಇಟ್ಕೊಂಡು ಮಾಡ್ತಾ ಇದ್ದೀವಿ ಅಂತ. ಸೊ ಎಂಟೈರ್ ಟೀಮಿನ ಸ್ಪಿರಿಟ್ ಆಗಲಿ ಅವ್ರ ಜೋಶ್ ಆಗಲಿ ನೋಡಿ ಖುಷಿ ಆಗುತ್ತೆ. ಐ ಥಿಂಕ್ ಈ ವಿಡಿಯೋ ನೋಡಿದ್ಮೇಲೆ ನಂಗೆ ಅನಿಸಿದ್ದು ಮೊದಲನೇ +1 ಅಂದರೆ ಅದು ಮ್ಯೂಸಿಕ್ ಫಸ್ಟ್ ಹೋಗಬೇಕು. ನನಗೆ ತುಂಬ ಖುಷಿ ಆಯಿತು. ಅಂದರೆ ಯೂಶಲಿ ಈಗಿನ ಮ್ಯೂಸಿಕ್ಗಳಲ್ಲಿ ಏನಾಗುತ್ತೆ, ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಬಳಸಿರ್ತಾರೆ, ತುಂಬ ಚೆನ್ನಾಗಿರುತ್ತೆ, ಮೆಲೋಡಿಕ್ ಆಗಿರುತ್ತೆ, ಬಟ್ ಒಂದು ಲೋಡ್ ಇರಲ್ಲ, ಒಂದು ಮ್ಯೂಸಿಕಲ್ ಲೋಡ್ ಅಂತ, ಅಥವಾ ಆ ಟ್ಯೂನನ್ನು ನಾವು ಮತ್ತೆ ಕೇಳಬೇಕು ಅಂತ ಒಂದು ಅಂತು. ಆ್ಯಂಡ್ ಐ ವುಡ್ ವಾಚ್ ದಿಸ್ ವಿಡಿಯೋ ಅಗೇನ್. ನಾನು ಮನೆಗೆ ಹೋಗಿ ತಿರ್ಗಾ ಹಾಕೊಂಡು ಕೇಳಬೇಕು ಅಂತ ಅನಿಸುತ್ತೆ. ಸೊ ಆ ಥರ ಅದ್ಭುತವಾಗಿ ಮ್ಯೂಸಿಕ್ ಆಗಿರೋದಕ್ಕೆ ಕಂಗ್ರ್ಯಾಚುಲೇಷನ್ ಸರ್, ತುಂಬ ಚೆನ್ನಾಗಿ ಬಂದಿದೆ. ಎರಡನೇದು, ಜಿನುಗೋ ಮಳೆ. ಅಂದರೆ ಯೂಶಲಿ ಮಳೆ ಅಂದರೆ ಅದು ಪ್ರಕೃತಿಗೆ ಸಂಬಂಧಪಟ್ಟಿದ್ದ ಒಂದು ವಿಷಯ, ಒಂದು ಭಾಗ. ಬಟ್ ನಿಜವಾಗ್ಲೂ ಜಿನುಗೋದು ಯಾರು ಅಂದರೆ ಆ ಮಳೆನ ಅನುಭವಿಸೋ ಅಥವಾ ಮಳೆಯ ಫೀಲ್ನ ಅನುಭವಿಸುವಂಥ ಮನುಷ್ಯರು. ಸೊ ಹಾಗಾಗಿ ಇಲ್ಲಿಬ್ಬರು ಸುಂದರವಾಗಿರೋ ಮನುಷ್ಯರು ಮಳೆ ಬಂದಾಗ ಅವ್ರು ಜಿನುಗ್ತಾ ಇದ್ರು. ಸೊ ಅವರಿಬ್ಬರ ಕೆಮಿಸ್ಟ್ರಿ ನೋಡೋಕೆ ತುಂಬ ಚೆನ್ನಾಗಿತ್ತು ಸ್ಕ್ರೀನ್ ಮೇಲೆ. ಅವ್ರ ಆ್ಯಕ್ಟಿಂಗ್ ಆಗಲಿ ಅಥವಾ ಒಂದು ಸೆಕೆಂಡ್ ಇದ್ರು ಆ ಶಾರ್ಟು ಅಲ್ಲಿ ಏನು ಮಾಡ್ತಾರೆ ಅವರು ಅದನ್ನು ಸ್ಕ್ರೀನ್ನ ಕರೆಕ್ಟಾಗಿ ಬಳಸ್ಕೊಂಡಿರೋದು ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನಿಮ್ಮಿಬ್ರಿಗೂ ಒಂದು ಕಂಗ್ರ್ಯಾಚುಲೇಷನ್ಸ್, ಒಂದು ಜೋರು ಚಪ್ಪಾಳೆ ಬರಲಿ ಇವರಿಬ್ರಿಗೂ. ಫೈನಲಿ ನನಗೆ ಕರೆದು ಇಲ್ಲಿ ಟು ಬಿ ಅ ಪಾರ್ಟ್ ಆಫ್ ದಿಸ್, ನನಗೆ ಗೆಸ್ಟಾಗಿ ಕರೆದಿದ್ದಕ್ಕೆ ಥ್ಯಾಂಕ್ ಯು ಧನು, ಸ್ಪಂದನ ಆ್ಯಂಡ್ ದಿ ಎಂಟೈರ್ ಟೀಮ್. ಥ್ಯಾಂಕ್ ಯು. ಒಳ್ಳೇದಾಗಲಿ. ಮುಂದೆ ಇದು ಸಿನಿಮಾದ ಒಂದು ಭಾಗ ಸಾಂಗ್ ಆಗಿ ಇದೇ ಒಂದು ಸಿನಿಮಾ ಆಗಲಿ. ಜೊತೆಗೆ ಮುಂದೆ ಇನ್ನೂ ಯಾವ್ದಾದ್ರು ಆಲ್ಬಮ್ ಸಾಂಗ್ಸ್ ಮಾಡಿದ್ರೆ ನನ್ನೂ ಹಾಕೊಳ್ಳಿ. ಜೊತೆಗೆ ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಅವಳಿಗೆ ಹೇಳಿ ಮಾಡ್ತಿರೋ ಥರ ಇರುತ್ತೆ. ಸೊ ದೇ ಬೋತ್ ಲುಕ್ ಬ್ಯೂಟಿಫುಲ್ ಆನ್ ಸ್ಕ್ರೀನ್. ಆ್ಯಂಡ್ ಸೆಕೆಂಡ್, ನಾನು ಅಪ್ರಿಷಿಯೇಟ್ ಅಂದರೆ ನನಗೆ ತುಂಬ ಪರ್ಸನಲಿ ಇಷ್ಟ ಆಗಿದ್ದು ವಿಜುವಾಲಿಟಿ. ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಐ ಡೋಂಟ್ ನೋ ಹೂ ಇಸ್ DOP. ಸೊ ನನಗೆ ತುಂಬಾ ಇಷ್ಟ ಆಯಿತು. ಅವನ ಕ್ಲಿಪ್ಪಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದು ಇಟ್ ಈಸ್ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಸೊ ನಾನು ರಿಗ್ರೆಟ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಬೇಕಿತ್ತು ಅಂತ. ಸೊ ಇಟ್ ಈಸ್ ಬ್ಯೂಟಿಫುಲ್. ಆ್ಯಂಡ್ ರಿತ್ವಿಕ್ ಹೇಳಿದಾಗೆ ಇವರ ಒಂದು ಜೋಶ್ ನೋಡಿ ಸಿಕ್ಕಾವಡೆ ಖುಷಿ ಆಯಿತು. ಒಂದು ಟೀಮ್ ವರ್ಕ್ ಅಂದರೆ ಹೀಗಿರಬೇಕು. ಆ್ಯಕ್ಚುಲಿ ಪ್ರತಿಯೊಬ್ಬರಲ್ಲಿ ಒಂದು ಉತ್ಸಾಹ ಇರಬೇಕು, ಆಗಲೇ ಒಂದು ಪ್ರಾಜೆಕ್ಟ್ ಸಕ್ಸಸ್ ಆಗೋದು. ಸೊ ಐ ಫೆಲ್ಟ್ ವೆರಿ ಹ್ಯಾಪಿ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್. ಸೊ ಒಳ್ಳೆಯದಾಗಲಿ. ಆ್ಯಂಡ್ ಸಾಂಗ್ ತುಂಬ ದೊಡ್ಡ ಮಟ್ಟಿಗೆ ಹಿಟ್ ಆಗಲಿ. ಆ್ಯಂಡ್ ಸ್ಪಂದನ ಹೇಳಿದಾಗೆ ಎಲ್ಲರೂ ಮುಂಗಾರು ಮಳೆ ಅಂದರೆ ನೆಕ್ಸ್ಟ್ ಈ ಸಾಂಗ್ನ ನೆನೆಸ್ಕೊಳ್ಳೋ ಹಾಗಾಗಲಿ ಅಂತ ನಾನು ವಿಶ್ ಮಾಡ್ತೀನಿ.